ಹಾಯ್ ಫ್ರೆಂಡ್ಸ್, ಸೀಮಾ ರಮೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೋಟೆಲ್ ಮಾದರಿಯಲ್ಲಿ ರೇಷನ್ ಅಕ್ಕಿ ಬಳಸಿಕೊಂಡು ಹೇಗೆ ಮಸಾಲೆ ದೋಸೆ ಮಾಡ್ಕೋಬೋದು ಅಂತ ಹೇಳಿಕೊಡ್ತೀನಿ. ಮೊದಲು 1.5 ಕಪ್ ಆಗುವಷ್ಟು ಉದ್ದಿನಬೇಳೆ ತಗೊಳ್ತೇನೆ. ಅದಕ್ಕೊಂದು 1/4 ಕಪ್ನಷ್ಟು ಚನಾ ದಾಲ್ ತಗೊಳ್ತಾ ಇದ್ದೇನೆ. ಅದಕ್ಕೆ 1 ಸ್ಪೂನ್ ಈ ದಾಲ್ ಹಾಕ್ಕೋಬೇಕು. ಇಲ್ಲಿ ನಾನು ಮಸೂರ್ ದಾಲ್ ಯೂಸ್ ಮಾಡ್ಕೊಳ್ತೀನಿ. ಮತ್ತು ಈ ಮೆಂತೆಯನ್ನು ಉಂಟಲ್ಲ, ಇದನ್ನು ಸಪ್ರೇಟ್ ನೆನೆಸಿ ಇಟ್ಕೊಳ್ಬೇಕು. ಸಪ್ರೇಟ್ ಯಾಕೆ ಅಂತ ಹೇಳಿದರೆ ನಾನು ಕಡೆಗೆ ಹೇಳ್ತೀನಿ ನಿಮಗೆ. ಈಗ ಒಂದು 5 ಕಪ್ನಷ್ಟು ಅಕ್ಕಿಯನ್ನು, ಇದು ರೇಷನ್ ಅಕ್ಕಿ ತಗೊಂಡದ್ದಾಯ್ತಾ, ನಾನು ರೇಷನ್ ಅಕ್ಕಿಯನ್ನು 5 ಕಪ್ನಷ್ಟು ಹಾಕ್ತೇನೆ. ಒಮ್ಮೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೊಂದು 2ರಿಂದ 3 ಸಲ ವಾಶ್ ಮಾಡ್ಕೋಬೇಕು. ಅದರ ನಂತರ ಇದನ್ನೊಂದು 6ರಿಂದ 8 ಗಂಟೆ ಒಳಗೆ ನೆನೆಸಿಟ್ಕೋಬೇಕು. ನಂತರ ಇಲ್ಲಿ ನಾನು ಕಡಿಲಿಕ್ಕೆ ಹಾಕಿದ್ದೀನಿ. ನಾನು ಗ್ರೈಂಡರ್ ಯೂಸ್ ಮಾಡಿದ್ದೀನಿ, ನೀವು ಮಿಕ್ಸಿ ಸಹ ಯೂಸ್ ಮಾಡ್ಕೋಬೋದು. ನಂತರ ಈ ಮೆಂತೆಯನ್ನು ಇವಾಗ ಹಾಕ್ತಿದ್ದೀನಿ. ಮೆಂತೆಯನ್ನು ಯಾಕೆ ಸಪ್ರೇಟ್ ನೆನೆಸಿಟ್ಕೋಬೇಕು ಹೇಳಿದರೆ, ಈ ಮೆಂತೆದು ನೀರನ್ನು ನಾವು ಕುಡಿಬೇಕು. ಇದರಿಂದ ವೆಯ್ಟ್ ಲಾಸ್ ಆಗೋರಿಗೆ, ಶುಗರ್ ಕಂಟ್ರೋಲ್ ಮಾಡೋದಕ್ಕೆ, ಹೇರ್, ಸ್ಕಿನ್ ಹೆಲ್ತಿಗೆಲ್ಲ ತುಂಬ ಒಳ್ಳೆಯದಾಗ್ತದೆ. ನಂತರ ಇದನ್ನು ಕಡ್ದಾದ ನಂತರ ಒಂದು 6 to 8 ಅವರ್ ಫರ್ಮೆಂಟೇಷನ್ಗೆ ಇಡಬೇಕು. ಇದು ಚೆನ್ನಾಗಿ ನೋಡಿ, ಬೆಳಿಗ್ಗೆ ಬರುವಾಗ ಚೆನ್ನಾಗಿ ಓದಾಗಿ ಬಂದಿದೆ. ಇದಕ್ಕೆ ನಾನು ಬೆಳಿಗ್ಗೆ ಆಗುವಾಗ ಒಂದು 1/4 ಕಪ್ನಷ್ಟು ರವೆ ಹಾಕಿದ್ದೀನಿ, ಸೂಜಿ ರವೆ. ಈ ಸೂಜಿ ರವೆ ಹಾಕೋದ್ರಿಂದ ಯಾವತ್ತು ದೋಸೆ ಕ್ರಿಸ್ಪಿಯಾಗಿ ಇರ್ತದೆ. ನಂತರ ನಾನು ಇಲ್ಲಿ ನೋಡಿ ಒಂದು ತವಾ ಹಿಡ್ಕೊಂಡು ಅದಕ್ಕೊಂದು ಅರ್ಧ ಇದರಷ್ಟು ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ತೆಳುವಾಗಿ ಹರಡಿಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಸವರ್ಕೊಳ್ತೇನೆ. ನಂತರ ಇದಕ್ಕೆ ಕೆಂಪು ಚಟ್ನಿಯನ್ನು ಹಾಕಬೇಕು. ಈ ದೋಸೆಗೆ ಕೆಂಪು ಚಟ್ನಿಯನ್ನು ಹಾಕಬೇಕು. ಕೆಂಪು ಚಟ್ನಿ ಹೇಗೆ ಮಾಡೋದು ಹೇಳಿದರೆ, ಒಂದು 4 ಮೆಣಸು, ಒಂದು ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ, ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ನೀರು ಹಾಕಿ ಕಡಿದುಕೊಂಡು ಹೀಗೆ ಚಟ್ನಿಯನ್ನು ಮಾಡಲಿಕ್ಕೆ ಆಗ್ತದೆ. ನಂತರ ಸ್ವಲ್ಪ ಹೊತ್ತು ಕಾದ ನಂತರ ನಾವೇನು ಬಟಾಟೆ ಬಾಜಿ ಮಾಡ್ಕೊಂಡಿರ್ತೇವೆ ನೋಡಿ, ಇದನ್ನು ಹೀಗೆ ಮಧ್ಯಕ್ಕೆ ಹಾಕಬೇಕು. ಮತ್ತು ಸ್ವಲ್ಪ ಹೈ ಫ್ಲೇಮಲ್ಲೇ ಇರಬೇಕು. ಹಾಗೆಯೇ ಕಾಯಲಿಕ್ಕೆ ಬಿಡಬೇಕು. ಸೈಡಿಂದ ಸ್ವಲ್ಪ ಕಲರ್ ಚೇಂಜ್ ಆದಾಗೆ ಆಗ್ತದೆ ನೋಡಿ, ರೆಡ್ ಕಲರ್ ಆಗ್ತದೆ. ಇದು ಕಾದಿದೆ ಅಂತ ಅರ್ಥ. ಮತ್ತು ಸೈಡಿಂದ ಏಳಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆವಾಗ ನಾವು ಒಂದು ಸೌಟು ತಗೊಂಡು ಅದನ್ನು ಸೈಡಿಂದ ಮಡಚ್ತಾ ಬರಬೇಕು. ಈಗ ನೋಡಿ, ಹೋಟೆಲ್ ಶೈಲಿಯ ಗರಿಗರಿಯಾದ ಮಸಾಲೆ ದೋಸೆ ರೇಷನ್ ಅಕ್ಕಿದ್ದು ತಿನ್ನಲಿಕ್ಕೆ ರೆಡಿಯಾಗಿದೆ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.